ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಮೇ ಮಂತ್ನಿಂದ. ಸೊ ವೃಶ್ಚಿಕ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕಮಿಟ್ ಆಗಿದ್ದರೆ, ಅವರು ಮೀನ, ತುಲಾ, ಮಿಥುನ, ಮಕರ, ಕನ್ಯಾ, ಕುಂಭ, ಧನು ರಾಶಿ ಅಥವಾ ಮೇಷ, ವೃಷಭ ರಾಶಿ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವರು ಕೂಡ ಆಗಿರ್ಬೋದು. ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಫ್ರೆಂಡ್ಸ್, ಇದೊಂದು ಜನರಲ್ ರೀಡಿಂಗು, ನಿಮ್ಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ವೃಶ್ಚಿಕ ರಾಶಿಯವರಿಗೆ ನಾನು ಮೇ ತಿಂಗಳಲ್ಲಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಹೊಸದಾಗಿ ಕಟಕ ಮತ್ತು ತುಲಾ ರಾಶಿ ಕೂಡ ಕಾರ್ಡ್ಸಲ್ಲಿ ಶೋ ಆಗಿದೆ. ಫಸ್ಟ್ ಕಾರ್ಡ್ ನನಗೆ ಚಾರೆಟ್ ಕಾರ್ಡ್ ಬಂದಿದೆ. ಸೊ ಚಾರೆಟ್ ಕಾರ್ಡ್ ಬಂದರೆ ತುಂಬ ಫಾಸ್ಟ್ ಮೂವಿಂಗ್ ಎನರ್ಜಿ ಇರುತ್ತೆ ಲೈಫಲ್ಲಿ. ನೀವು ತುಂಬ ಬ್ಯುಸಿಯಾಗಿರ್ತೀರ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ. ಸೊ ಮೇ ಬಿ ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ಸ್ ಇರ್ಬೋದು, ಸೆಲೆಬ್ರೇಷನ್ಸ್ ಇರ್ಬೋದು, ಯಾರ್ದಾದ್ರೂ ಮದುವೆ ಇರ್ಬೋದು. ಸೊ ಸಮಥಿಂಗ್ ತುಂಬ ಬ್ಯುಸಿಯಾಗಿರ್ತೀರ, ಗಡಿಬಿಡಿಯಲ್ಲಿ ಇರ್ತೀರ, ಮೇ ಬಿ ಮೂವಿಂಗ್ ಫಾಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಚಾರೆಟ್ ಕಾರ್ಡ್ ಬಂದಿರೋದ್ರ ಜೊತೆಗೆ ಫ್ರೀ ಶಫಲಲ್ಲಿ ಅಂದರೆ ನನಗೆ ಕೆಳಗಡೆ ಸ್ಟಾರ್ ಕಾರ್ಡ್ ಕೂಡ ಇದೆ. ಸೊ ಮೇ ಬಿ ಯಾವುದೋ ಒಂದು ಹೋಪ್ ಇದೆ. ಮೇ ಬಿ ನೀವೇನಾದರೂ ಹೊಸ ವೆಹಿಕಲ್ ತೊಗೋಬೇಕಂತ ಅಂದ್ಕೊಂಡಿದ್ರೆ, ಹೊಸ ಕಾರ್ ತೊಗೊಳ್ಬೇಕು, ಹೊಸದಾಗಿ ಏನಾದರೂ ಖರೀದಿ ಮಾಡಬೇಕಂದ್ರೂ ಕೂಡ ತುಂಬ ಒಳ್ಳೆಯ ಟೈಮ್ ಅಂತ ಹೇಳ್ತೀನಿ. ಸೊ ವೃಶ್ಚಿಕ ರಾಶಿಯವ್ರಿಗೆ, ನಿಮಗೆ ಮತ್ತು ಯಾರಾದರೂ ಅದರ್ ಪರ್ಸನ್ ವೃಶ್ಚಿಕ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರೋ ವ್ಯಕ್ತಿಗಳಿಗಿದ್ದರೂ ಅವರಿಗೂ ನಾನು ಗುಡ್ ಹೇಳ್ತೀನಿ. ಮೇ ಬಿ ನಿಮಗೆ ತುಂಬ ರೀಲೊಕೇಶನ್ ಕಾರ್ಡ್ ಅಂತ ಹೇಳ್ತೀನಿ. ಚಾರೆಟ್ ಕಾರ್ಡ್ ಮೂವ್ ಆಗ್ಬೋದು, ಟ್ರಾವೆಲ್ ಆಗ್ಬೋದು. ಖಂಡಿತವಾಗ್ಲೂ ಮೇ ಬಿ ಕೆಲವ್ರಿಗೆ ಮುಖಕ್ಕೇನಾದರೂ ತಾಗಿಸ್ಕೊಳ್ಳೋಂಥ ಚಾನ್ಸಸ್ ಇದೆ. ಸ್ವಲ್ಪ ಹುಷಾರಾಗಿರಿ. ಸಡನ್ನಾಗಿ ಈಗಾಗಲೇ ತಾಗಿಸ್ಕೊಂಡಿರ್ಬೋದು. ಸೊ ಮುಂದೆ ಕೂಡ ಸಡನ್ನಾಗಿ ಡೋರ್ಗೋ, ವಾಲ್ಗೋ, ಏನೋ ಯಾರಿಗಾದ್ರೂ ಹೋಗಿ ತಾಗಿಸ್ಕೊಳ್ಳೋಂಥ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ. ಸೆಕೆಂಡ್ 7 ಆಫ್ ಸೋರ್ಡ್ಸ್ ಬಂದಿದೆ ಸೆಕೆಂಡ್ ಕಾರ್ಡು. ಮೇ ಬಿ ನೀವು ಯಾರ ಜೊತೆನಾದರೂ ಫೈಟ್ ಮಾಡಿ, ಸೊ ನೀವೇ ಹೋಗಿ ಸಾರಿ ಕೇಳುವಂಥ ಚಾನ್ಸಸ್ ಇದೆ. ಈಗಾಗಲೇ ಕೇಳಿರ್ಬೋದು. ಮೇ ಬಿ ಮೇ ಮಂತಲ್ಲಿ ಜಗಳಗಳಾಗಿ ನೀವೇ ಹೋಗಿ ಅವರಿಗೆ ಸಾರಿ ಕೇಳಿ, ಅಪಾಲಜಿ ಕೇಳುವಂಥ ಚಾನ್ಸಸ್ ಇದೆ. ಮೇ ಬಿ ಅವರು ನಿಮ್ಮ ಮುಂದೆ ಸುಳ್ಳು ಹೇಳಿದ್ರು ಕೂಡ ನೀವು ಅವ್ರನ್ನ ಮೇ ಬಿ ಕ್ಷಮಿಸೋ ಅಂಥ ಚಾನ್ಸಸ್ ಇದೆ. ವೃಶ್ಚಿಕ ರಾಶಿಯವರು ನೀವು ಅಥವಾ ನಿಮಗೆ ಯಾರಾದರೂ ಅದರ್ ಪರ್ಸನ್ ಬಂದು ಸಾರಿ ಕೇಳುವಂಥ ಚಾನ್ಸಸ್ ಕೂಡ ಇದೆ. ಸಂಬಡಿ ನೀವು ಯಾರಿಗಾದ್ರೂ ಸುಳ್ಳು ಹೇಳಿದ್ದೀರಾ, ಮುಂದೆ ಮೇ ಮಂತಲ್ಲಿ ಹೇಳ್ತೀರಾ, ಮೇ ಬಿ ಅದರ್ ಪರ್ಸನ್ ನಿಮಗೆ ಸುಳ್ಳು ಹೇಳ್ಬೋದು. ಮೇಜರ್ ಡಿಫ್ರೆನ್ಸ್ ಇಲ್ಲ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಆದರೆ ಅದು ಸುಳ್ಳು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಸಿಲ್ಲಿ ಮ್ಯಾಟರ್ ಇರ್ಬೋದು ಅದು. ಥರ್ಡ್ ನನಗೆ ಟವರ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸೊ ಟವರ್ ಕಾರ್ಡ್ ಬಂದಿರೋದ್ರಿಂದ ಮೇಜರ್ ಚೇಂಜಸ್ನ ಹೇಳ್ತೀನಿ. ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ಗ್ರ್ಯಾಜುವಲಿ ಸಮಥಿಂಗ್ ಶಿಫ್ಟ್ ಆಗ್ತಾ ಇದೆ ಲೈಫ್ ಸೈಕಲಲ್ಲಿ. ಮೇ ಬಿ ಒಂದು ಒಳ್ಳೆಯ ಆಪರ್ಚುನಿಟಿ ಕೂಡ ಅದಾಗಿರುತ್ತೆ. ಸೊ ಮೇ ಬಿ ನಿಮ್ಗೆ ಅದು ಅರ್ಥ ಆಗೋಲ್ಲ. ಸೊ ಮುಂದೆ ಫ್ಯೂಚರಲ್ಲಿ ಯಾಕೆ ನನ್ನ ಲೈಫಲ್ಲಿ ಹೀಗಾಯಿತು ಅಂದರೆ, ಇದು ಖಂಡಿತವಾಗ್ಲೂ ಸ್ಯಾಡ್ ಆ್ಯಂಡ್ ಹ್ಯಾಪಿ ಎರಡೂ ಹೇಳ್ತೀನಿ ನಾನು. ಟವರ್ ಕಾರ್ಡ್ ಬಂದರೆ ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಲೈಫಲ್ಲಿ ಇದು ನಡಿಬೋದು, ಅಥವಾ ನಿಮ್ಮ ಲೈಫಲ್ಲಿ ಕೂಡ ಇದಾಗಿರ್ಬೋದು. ಸ್ವಲ್ಪ ನೀವು ಗ್ರೌಂಡೆಡ್ ಆಗಿರಿ, ಸ್ವಲ್ಪ ಗಟ್ಟಿಯಾಗಿರಿ ಅಂತ ನಾನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ನೆಗೆಟಿವ್ ಆಗುತ್ತೆ ಅಂತ ನಾನು ಹೇಳಲ್ಲ. ಮೇಜರ್ ಚೇಂಜಸ್ ಮೇ ಬಿ ನೀವು ಟ್ರಾವೆಲಿಂಗ್ ಮಾಡಿ ಬೇರೆ ಜಾಗದಲ್ಲಿ ನಿಮ್ಮ ಎಜುಕೇಷನ್ ಕಂಟಿನ್ಯೂ ಆಗ್ಬೋದು, ಜಾಬ್ಗೋಸ್ಕರ ರೀಟ್ರಾವೆಲ್ ಮಾಡ್ಬೋದು ಬೇರೆ. ಸೊ ಅಲ್ಲಿನ ಎನ್ವೈರ್ಮೆಂಟಲ್ಲಿ ಅಡ್ಜಸ್ಟ್ಮೆಂಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆ ಥರ ಆಗ್ಬೋದು ವೃಶ್ಚಿಕ ರಾಶಿಯವ್ರಿಗೆ. ಫೋರ್ತ್ ನನಗೆ ಏಸ್ ಆಫ್ ಸೋರ್ಡ್ಸ್ ಬಂದಿದೆ. ಮೇ ಬಿ ಖಂಡಿತವಾಗ್ಲೂ ಆಗಲೇ ಹೇಳಿದೆ, ಯಾರೋ ನಿಮಗೆ ಸುಳ್ಳು ಹೇಳ್ತಾರೆ. ಇನ್ನೂ ರಿಲೇಷನ್ಶಿಪ್ ವೈಸಲ್ಲಿ ಬಂದರೂ ಕೂಡ, ಸೊ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅದರ್ ಪರ್ಸನ್ ನಿಮಗೇನೋ ಮ್ಯಾನಿಪುಲೇಟ್ ಮಾಡಿ ಸುಳ್ಳು ಹೇಳಿದ್ದಾರೆ. ಸೊ ಅದು ನಿಮಗೆ ಮೇ ಮಂತಲ್ಲಿ ಸೊ ಟ್ರುತ್ ಹೊರಗಡೆ ಬರ್ಬೋದು. ಇದರಿಂದ ಬ್ರೇಕಪ್ ಕೂಡ ಆಗ್ಬೋದು, ಫೈಟ್ ಕೂಡ ಆಗ್ಬೋದು. ಸೊ ಮೇ ಬಿ ಅವ್ರು ಕಂಟಿನ್ಯೂಸ್ಲಿ, ನೀವು ಎಷ್ಟೇ ಬಾರಿ ಅವ್ರನ್ನ ಕ್ಷಮಿಸಿದ್ರು ಕೂಡ ಕಂಟಿನ್ಯೂಸ್ಲಿ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ನಿಮಗೆ. ಸೊ ನೀವು ಯಾರಿಗಾದ್ರೂ ಹೇಳ್ತಿರ್ಬೋದು ಇದು ಅದರ್ ಪರ್ಸನ್ಗೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ, ಸ್ವಲ್ಪ ಕಂಟ್ರೋಲ್ ಆಗಿರಿ, ಪೇಷನ್ಸ್ ಆಗಿರಲಿ. ಅಂಥ ವ್ಯಕ್ತಿ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದೇ ಒಳ್ಳೇದಂತ ಅನಿಸುತ್ತೆ. ಜಸ್ಟಿಸ್ ಕಾರ್ಡ್ ಬಂದಿದೆ ಫಿಫ್ತ್ ಕಾರ್ಡ್ ನನಗೆ. ಮೇ ಬಿ ತುಲಾ ರಾಶಿಯವ್ರ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು. ಮೇ ಬಿ ಕೆಲವರು ಮ್ಯಾರಿಡ್ ಪರ್ಸನ್ಸು ಡಿವೋರ್ಸ್ಗೆ ಅಪ್ಲೈ ಮಾಡಿದರೆ ಖಂಡಿತ ನಿಮಗೆ ಡಿವೋರ್ಸ್ ಸಿಗೋವಂಥ ಚಾನ್ಸಸ್ ಇದೆ. ಏನೋ ಡಿಸ್ಕಂಫರ್ಟ್ ರಿಲೇಷನ್ಶಿಪ್ ಇದೆ ಅನ್ನೋರಿಗೂ ಕೂಡ ಖಂಡಿತವಾಗ್ಲೂ ಹಣ ನಿಮ್ಗೆ ಬರಬೇಕಾಗಿರೋ ದುಡ್ಡು ಕೂಡ ಬರ್ಬೋದು ವೃಶ್ಚಿಕ ರಾಶಿಯವ್ರಿಗೆ. ಮೇ ಬಿ ನೀವು ಕನೆಕ್ಟೆಡ್ ಪರ್ಸನ್ಗೆ, ಮೇ ಬಿ ನೀವು ಡೈವರ್ಸ್ ಆದಮೇಲೆ, ಡಿವೋರ್ಸ್ ತೊಗೊಂಡ್ಮೇಲೆ ಕಂಪೋಸಿಷನ್ ಅಂತ ಏನೋ ಲೈಫ್ಗೆ ಕೇಳ್ಬೋದು ನೀವು. ಸೊ ನೀವು ಕಾರು ಅಥವಾ ನೀವು ಹೋಮ್ ತೊಗೊಳ್ಳುವಂಥ ಪ್ಲ್ಯಾನ್ಸ್ ಇದೆ, ಮನೆ ಕಟ್ಟೋ ಪ್ಲ್ಯಾನ್ಸ್ ಇದೆ. ಸೊ ಆ ಥರ ಥಿಂಕಿಂಗ್ ವೃಶ್ಚಿಕ ರಾಶಿಯವ್ರಿಗೆ ಬರ್ಬೋದು. ಸೊ 6 ನನಗೆ ಮೂನ್ ಕಾರ್ಡ್ ಬಂದಿದೆ. ಸಮಥಿಂಗ್ ಹೈಡಿಂಗ್ ಫೀಲಿಂಗ್ಸ್ ಅಂತ ಹೇಳ್ತೀನಿ. ನಿಮ್ಗೆ ಯಾರ ಮೇಲೋ ಲವ್ ಆಗಿದೆ, ನೀವು ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ಸೊ ಅವ್ರು ಕೂಡ
ಸೊ ಮೇ ಬಿ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ ಅಥವಾ ಅದರ್ ಪರ್ಸನ್ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ತುಂಬ ಸಾಫ್ಟ್ ಆ್ಯಂಡ್ ಸೆನ್ಸಿಟಿವ್ ಪರ್ಸನ್ ಇದ್ದಾರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ. ಮೇ ಬಿ ವೃಶ್ಚಿಕ ರಾಶಿಯವ್ರು ನೀವು ಆ ಥರ ಇದ್ದೀರಾ, ಸಾಫ್ಟ್ ಆ್ಯಂಡ್ ಸೆನ್ಸಿಟಿವ್ ಇದ್ದೀರಾ. ಮೇ ಬಿ ನನಗೆ ಸ್ಲಿಮ್ ಆಗಿದ್ದೀರಾ ನೀವು ಅಂತ ಅನಿಸುತ್ತೆ, ತುಂಬಾ ತಿನ್ನಲ್ಲ ಜಾಸ್ತಿ ಅಂತ ಅನಿಸುತ್ತೆ ವೃಶ್ಚಿಕ ರಾಶಿಯವ್ರು ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ನು. ಸ್ವಲ್ಪ ಜಾಸ್ತಿ ತಿನ್ನಿ. ಸೊ ಮೇ ಬಿ ಹೆಲ್ತ್ ವಿಷಯದಲ್ಲೂ ನಾನು ಹೇಳಿದೆ ಏನಾದರೂ ತಾಗಿಸ್ಕೊಳ್ಬೋದು ಅಂತ. ಸೊ ನನ್ನ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.